Hello everyone, this is your Professor Dr. Prasanna Kumar Oyan from Uday Edu Support, a panel of professors. I welcome you all. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದ್ರೆ ಯಾರ್ಯಾರೆಲ್ಲ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಬರೆಯೋದಕ್ಕೆ ಆತುರದಿಂದ ಕಾಯ್ತಾ ಇದ್ದೀರಾ, ಎಕ್ಸಾಮ್ ಬರ್ದಾದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಎಲ್ಲಾರ ಮೊದಲು ಬರುವಂತ ಕ್ವಶನ್. ಐದರ್ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಜಾಬ್ಗೆ ಹೋಗ್ಬೇಕಾ. ಜಾಬ್ಗೆ ಹೋಗ್ಬೇಕು ಅಂದ್ರೆ ನನ್ಗೆ ಯಾವ್ಯಾವ ತರ ಜಾಬ್ ಸಿಗುತ್ತೆ ಅದು ಇಂಪಾರ್ಟೆಂಟ್, ಎಷ್ಟು ಸ್ಯಾಲರಿ ಸಿಗುತ್ತೆ ಅದು ನೋಡ್ತೀವಿ. ಇಲ್ಲ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹುಡುಗರು ಈ ಕ್ವಶನ್ಗೆ ಸೊಲ್ಯೂಷನ್ ಸಿಗ್ಬೇಕು ಅಂತಾನೆ ನಾವೆಲ್ಲ MBA ಪ್ರೊಫೆಸರ್ಸ್ ಅಂತ ಏನಿದಿರಿ, MBA MCA ಎಲ್ಲಾ ಪ್ರೊಫೆಸರ್ 150 ಮೆಂಬರ್ಸ್ ಎಲ್ಲ ಸೇರಿ ಒಂದು ಅಸೋಸಿಯೇಷನ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಲಾಸ್ಟ್ 10 ಇಯರ್ಸ್ ಇಂದ ಹುಡುಗರಿಗೆ ಯಾರ್ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಏನೇನೆಲ್ಲ ಪ್ರಾಫಿಟ್ಸ್ ಇದೆ, ಏನೇನೆಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಯಾವ್ಯಾವ ತರ ಫ್ರೀ ಎಜುಕೇಶನ್ ತರ ನಾವು ಮಾಡ್ಕೊಬಹುದು. ಮತ್ತೆ ಜಾಬ್ ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಏನಿದೆ ಇದ್ರ ಮುಖಾಂತರ ನಿಮ್ಗೆ ಇಮಿಡಿಯೇಟ್ ಜಾಬ್ ಬೇಕಾ, ಮಿನಿಮಮ್ 20,000 to 25,000 ಸ್ಯಾಲರಿ ಬರುವಂತದ್ದು ಇಮಿಡಿಯೇಟ್ ಆಗಿ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ನಾವು ಕೊಡ್ತಾ ಇದ್ದೀರಿ. ಹೇಗೆ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಕಡೆ HR ಗಳಾಗ್ತಿದ್ದಾರೆ, ಎಷ್ಟೋ ಪೊಸಿಷನ್ ಅಲ್ಲಿ ಇದಾರೆ. ಸೊ ಅವ್ರ ರೆಫರೆನ್ಸ್ ಮುಖಾಂತರ ನಿಮ್ಗೆ ಇಂಟರ್ವ್ಯೂ ಅಲ್ಲೂ ಕೂಡ ನೀಟ್ ಆಗಿ ಸ್ಮೂತ್ ಆಗಿ ಇಂಟರ್ವ್ಯೂ ಪಾಸ್ ಆಗಿ ನಿಮ್ಗೆ ಮಿನಿಮಮ್ ಅಂದ್ರೂ ಡಿಗ್ರಿ ಆದ್ಮೇಲೆ ಆಗ್ಲಿ MBA ಆದ್ಮೇಲೆ ಆಗ್ಲಿ ಒಂದು 20,000 to 25,000 ಆಸ್ ಅ ಫ್ರೆಶರ್ ಸ್ಯಾಲರಿ ತರ ಕೊಡಿಸುವಂತ ಪ್ಲಾನ್ ನಮ್ದಾಗಿದೆ. ಇನ್ನು ಎಜುಕೇಶನ್ ಯಾರಾದ್ರೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಂದು ನೆನಪಲ್ಲಿ ಯಾರಾದ್ರೂ PGCET ಬರ್ದಿದ್ರೆ ಅಥವಾ ಬರ್ದಿಲ್ಲ ಅಂದ್ರೂ ಕೂಡ ನಿಮ್ಗೆ ಎಜುಕೇಶನ್ ಅಲ್ಲಿ ಲಾಟ್ ಆಫ್ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಇದೆ. SC/ST ಅನ್ನೋರ್ಗೆಲ್ಲ ಯಾರ್ಯಾರು SC/ST ಇದೀರಾ ಅವ್ರೆಲ್ಲರಿಗೂ 1.5 ಲಕ್ಷವರೆಗೂ ಸ್ಕಾಲರ್ಶಿಪ್ ಬರ್ತಾ ಇದೆ. ನೀವು ಸ್ಕಾಲರ್ಶಿಪ್ ಅಲ್ಲೇನೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಆಮೇಲೆ PGCET ಬರ್ದವ್ರು ನನಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬೇಕು ಅಂತಾನೆ ಕಾಯ್ಕೊಂಡಿದ್ರೆ ನಿಮ್ಗೆ ಇನ್ ಕೇಸ್ PGCET ಬರ್ದಿಲ್ಲ ಅಂದ್ರು ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಪ್ರೈಸ್ ಏನಿದೆ ಅದೇ ಫೀಸ್ ಅಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಈ ರೆಫರೆನ್ಸ್ ಮುಖಾಂತರ ನಾವು ಕೊಡಿಸ್ತೀರಿ. ಏನು ಉದಯ್ ಎಡು ಸಪೋರ್ಟ್ ಆ ಪ್ಯಾನಲ್ ಆಫ್ ಪ್ರೊಫೆಸರ್ಸ್ ಅಂತ ಏನ್ ಈ ಗ್ರೂಪ್ ಆಫ್ ಪ್ರೊಫೆಸರ್ಸ್ ಇದೆ, ಈ ಪ್ರೊಫೆಸರ್ಸ್ ರೆಫರೆನ್ಸ್ ಮುಖಾಂತರ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಅಥವಾ ನಾವು ಸಜೆಸ್ಟ್ ಮಾಡೋ ಒಂದು ಕಾಲೇಜ್ಗಳಲ್ಲಿ ನಿಮ್ಗೆ ಗೌರ್ಮೆಂಟ್ ಪ್ರೈಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ನ ಕೊಡಿಸ್ತೀರಿ. ನಿಮ್ಗೆ ಇಮಿಡಿಯೇಟ್ ಜಾಬ್ ಆಪರ್ಚುನಿಟೀಸ್ ಇದೆ. ಜಾಬ್ ಬೇಕು ಅಂದ್ರು 20,000 to 25,000 ಸ್ಯಾಲರಿ ಬರುವಂತ ಜಾಬ್ ನ ನಾವು ರೆಫರ್ ಮಾಡ್ತೀರಿ, ಜೊತೆಗೆ ಜಾಬ್ ಕೂಡ ಕೊಡಿಸ್ತೀರಿ. ಎರಡನೇದಾಗಿ MBA ಅಥವಾ MCA ಮಾಡ್ಕೊಂಡು ನೀವು ಜಾಬ್ ಮಾಡುವಂತ ದಾರಿನ ನಿಮಗೆ ತೋರಿಸ್ತೀರಿ. ಬಿಕಾಸ್ ನೀವು ಕೆಲ್ಸಕ್ಕೆ ಸೇರಿದ್ಮೇಲೆ 1 or 2 years ಯು ಕ್ಯಾನ್ ಕಂಟಿನ್ಯೂ ಇನ್ ಅ ಜಾಬ್. ಅದಾದ್ಮೇಲೆ ಪ್ರಮೋಷನ್ ಬೇಕು ಅಥವಾ ಇನ್ನೇನೋ ಸ್ಯಾಲರಿ ಹೈಕ್ ಬೇಕು ಅಂದ್ರೆ ಕಂಪಲ್ಸರಿ ನಿಮ್ಗೆ ಪೋಸ್ಟ್ ಗ್ರಾಜುಯೇಷನ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅಂಡರ್ ಗ್ರಾಜುಯೇಷನ್ ಅಂತ ಏನಿತ್ತು ಇವಾಗ PG ಪೋಸ್ಟ್ ಗ್ರಾಜುಯೇಷನ್ ಈ ಅಂಡರ್ ಗ್ರಾಜುಯೇಷನ್ ಲೆವೆಲ್ ಬಂದ್ಬಿಟ್ಟಿದೆ. ವಿತೌಟ್ PG ಯು ಕೆನಾಟ್ ಗೆಟ್ ಅ ಪ್ರಮೋಷನ್, ವಿತೌಟ್ PG ಯು ಕೆನಾಟ್ ಗೆಟ್ ಅ ಹೈಯರ್ ಸ್ಯಾಲರಿ. ಆರ್ ಇಫ್ ಎನಿ ಕಂಪನಿ ನೀವೇನಾದ್ರೂ ಹೋಗಿ ಜಾಯ್ನ್ ಆಗ್ತೀರಿ ಅಥವಾ ಒಂದು ಕಂಪನಿಯಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ನೊಂದು ಕಂಪನಿ ಜಾಯ್ನ್ ಆಗ್ತೀನಿ ಅಂತ ನಿಮ್ಗೆ ಕ್ವಾಲಿಫಿಕೇಶನ್ ನೋಡ್ತಾರೆ. ಸೊ ಕ್ವಾಲಿಫಿಕೇಶನ್ ಇಲ್ಲ ಅಂದ್ರೆ ಯು ವಿಲ್ ಬಿ ಸೆಕೆಂಡ್ ಆಪ್ಷನ್. ಸೊ ಪ್ಲೀಸ್ ಕೀಪ್ ಇನ್ ಮೈಂಡ್, ಉದಯ್ ಎಡು ಸಪೋರ್ಟ್ ಅನ್ನೋದು ಆಲ್ವೇಸ್ ನಿಮ್ಗೆ ಬೆನ್ಗಾವಲಾಗಿ ನಿಂತಿರುತ್ತೆ, ಕೆಲಸನೂ ಕೊಡಿಸುತ್ತೆ, ಎಜುಕೇಶನ್ ಮಾಡಿಸುತ್ತೆ, ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ದೇರ್ ಇಸ್ ಅ ಚಾನ್ಸ್, ಅ ಲಾಟ್ ಆಫ್ ಬೆನಿಫಿಟ್ಸ್ ಯು ಕ್ಯಾನ್ ಗೆಟ್. ಓಕೆ, ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ and refer this video to your friends network. So tell them, suggest them to continue further study and get settled in their job. So ಇವೆಲ್ಲ ಫೆಸಿಲಿಟೀಸ್ ನಿಮಗೆ ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಕೆಳಗಡೆ ಕಾಣಿಸ್ತಿರೋ ಉದಯ್ ಎಡು ಸಪೋರ್ಟ್ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID ಅಂಡ್ Instagram ID ಫಾಲೋ ಮಾಡಿ. ಅಂಡ್ ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು.